ತಮಿಳುನಾಡು ವಿಧಾನಸಭಾ ಚುನಾವಣೆಯ ಕಾವು ಏರುತ್ತಿದ್ದಂತೆ ಡಿಎಂಕೆ ಪಕ್ಷವು ತನ್ನ ದ್ರಾವಿಡ ಮಾಡೆಲ್ 2.0 ಎಂಬ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿದೆ. ಇದರಲ್ಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ರೈತರನ್ನ ಗುರಿಯಾಗಿಸಿಕೊಂಡು 16 ಜನಪ್ರಿಯ ಯೋಜನೆಗಳನ್ನ ಘೋಷಿಸಿದೆ. ಅದರಲ್ಲೂ ಮகளிರ್ ಉರಿಮೈ ಯೋಜನೆಯ ಹಣವನ್ನ ದ್ವಿಗುಣಗೊಳಿಸಿರುವುದರಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ವಿಶೇಷ ಕೂಪನ್ ನೀಡುವವರೆಗೂ ಡಿಎಂಕೆ ನೀಡಿರುವ ಭರವಸೆಗಳು ಮತದಾರರ ಗಮನ ಸೆಳೆಯುತ್ತಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪ್ರತಿಯೊಬ್ಬ ಮಹಿಳೆಯರಿಗೆ ಮಿಕ್ಸಿ, ಕುಕ್ಕರ್, ವಾಷಿಂಗ್ ಮೆಷಿನ್ ಬದಲು 8,000 ರೂಪಾಯಿ ಹಾಗೂ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ. ಪ್ರತಿಯೊಬ್ಬ ರೈತರಿಗೆ ಮೀಟರ್ ಇಲ್ಲದ ಆಧುನಿಕ ಪಂಪ್ ಸೆಟ್ ಫ್ರೀ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಊಟದೊಂದಿಗೆ ಬ್ರೇಕ್ಫಾಸ್ಟ್. 35 ಲಕ್ಷ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್. 10 ಲಕ್ಷ ಹೊಸ ಮನೆಗಳ ನಿರ್ಮಾಣ. 1.5 ಲಕ್ಷ ಸರ್ಕಾರಿ ಹುದ್ದೆಗಳ ಭರ್ತಿ. 2030ರ ವೇಳೆಗೆ ವಸತಿ ಭೂಮಿ ಇಲ್ಲದ ಪ್ರತಿ ಅರ್ಹ ಆದಿ ದ್ರಾವಿಡ ಮತ್ತು ಬುಡಕಟ್ಟು ಕುಟುಂಬಗಳಿಗೆ ವಸತಿ ಭೂಮಿಯ ಹಕ್ಕುಪತ್ರ. ಭತ್ತ ಖರೀದಿ ಬೆಲೆಯನ್ನ ಕ್ವಿಂಟಾಲ್ಗೆ 3,500 ರೂಪಾಯಿಗಳಿಗೆ ಮತ್ತು ಕಬ್ಬು ಖರೀದಿ ಬೆಲೆಯನ್ನ ಟನ್ಗೆ 4,500 ರೂಪಾಯಿಗಳಿಗೆ ಹೆಚ್ಚಳ. ಮಳೆಯಾಶ್ರಿತ ಬೆಳೆಗಳು ಮತ್ತು ಭತ್ತದ ಬೆಳೆಗಳಿಗೆ ಹೆಕ್ಟೇರ್ಗೆ 25,000 ರೂಪಾಯಿ, ದೀರ್ಘಾವಧಿ ಬೆಳೆಗಳಿಗೆ 27,000 ರೂಪಾಯಿ ಮತ್ತು ಮಳೆಯಾಶ್ರಿತ ಬೆಳೆಗಳಿಗೆ 12,000 ರೂಪಾಯಿಗಳಿಗೂ ವಿಪತ್ತು ಪರಿಹಾರವನ್ನ ಹೆಚ್ಚಿಸುವುದಾಗಿ ಘೋಷಿಸಿದೆ. ಒಟ್ಟಾರೆಯಾಗಿ ಡಿಎಂಕೆ ಬಿಡುಗಡೆ ಮಾಡಿರುವ ಈ ಪ್ರಣಾಳಿಕೆಯು ಕಲ್ಯಾಣ ಯೋಜನೆಗಳು ಮತ್ತು ಆರ್ಥಿಕ ಪ್ರಗತಿಯ ಸಮತೋಲಿತ ಮಿಶ್ರಣದಂತಿದೆ. ಮುಂದಿನ 5 ವರ್ಷಗಳಲ್ಲಿ 50 ಲಕ್ಷ ಉದ್ಯೋಗ ಸೃಷ್ಟಿ ಮತ್ತು 18 ಲಕ್ಷ ಕೋಟಿ ಹೂಡಿಕೆಯ ಗುರಿಯನ್ನ ಪಕ್ಷ ಹೊಂದಿದೆ. ಪ್ರತಿಪಕ್ಷಗಳಾದ ಎಐಎಡಿಎಂಕೆ ಮತ್ತು ವಿಜಯ್ ನೇತೃತ್ವದ ಟಿವಿಕೆ ನೀಡುತ್ತಿರುವ ಪೈಪೋಟಿಯ ನಡುವೆ ಸ್ಟಾಲಿನ್ ಅವರ ಈ ಭರವಸೆಗಳು ಮತದಾರರನ್ನ ಎಷ್ಟು ಸೆಳೆಯುತ್ತವೆ ಎಂಬುದು ಏಪ್ರಿಲ್ 23ರಂದು ನಡೆಯಲಿರುವ ಚುನಾವಣೆಯಲ್ಲಿ ನಿರ್ಧಾರವಾಗಲಿದೆ.